ವಾವ್, ಹೊಸದೊಂದು ಜಗತ್ತು. ಇದು ಅರಮನೆ ಒಂದು ಬ್ಯಾಕ್ ಸೈಡ್ ಎಂಟ್ರೆನ್ಸ್. ಇದು ಆಕ್ಚುಲಿ ಸೀಕ್ರೆಟ್ ಎಂಟ್ರೆನ್ಸ್. ಗೋ ದೇರ್. ಸೈನಿಕರೆಲ್ಲ ಇಲ್ಲಿಂದ ನುಗ್ಗಿ ಬರ್ತಾರೆ. ಮುಂದೆ ನೋಡಿ ಹೇಗಿದೆ. ಕೋಟೆ ದೇಹದ ಸಾಮರ್ಥ್ಯನ ಪರೀಕ್ಷಿಸ್ತಾ ಇದೆ. 2 ದಿವಸದಿಂದ ಕೋಟೆ ಸುತ್ತಮುತ್ತ ತಿರುಗಿ ಮುಖದ ಮೇಲೆ ಇರೋದೆಲ್ಲ ಮಳೆ ಹನಿ ಅಲ್ಲ, ದೇವರಿನ ಹನಿಗಳು. ವಾವ್, ಇಲ್ಲಿ ನೋಡಿ ಹೇಗಿದೆ. ಸೊ ಇದು ರಾಣಿಯರು ಸ್ನಾನ ಮಾಡೋಕಿರೋ ಪಾಂಡ್. ಹೆಂಗಿದೆ ನೋಡಿ, ಇಲ್ಲಿ ಬಿಸಿಲು ಬೀಳ್ತಾ ಇರೋದಕ್ಕೂ ಮಳೆ ಸುರಿತಾ ಇರೋದಕ್ಕೂ ಎಷ್ಟು ಚೆನ್ನಾಗಿದೆ. ನೆನ್ನೆ ಅಲ್ಲಿ ಮೇಲೆ ಕೂತ್ಕೊಂಡು ನೋಡಿದ್ದು, ಇವಾಗ ಹತ್ರದಿಂದ ನೋಡ್ತಾ ಇದ್ದೀವಿ. ಓ, ಹತ್ಬೋದಾ? ಹತ್ಬೋದು ಬನ್ನಿ. ಕಡೆ ತುದಿಲಿ ಕೂತ್ಕೊಂಡು ಅರಮನೆಯ ಒಂದು ಈ ವ್ಯೂನ ನೋಡಿದ್ವಿ. ಇವತ್ತು ಈ ತುದಿಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿದೆ. ಅಷ್ಟೇ ಕಷ್ಟ ಆಯಿತು ನನಗಂತೂ. ಬಟ್ಟೆ ಎಲ್ಲ ನೆಂದೋಗಿದೆ. ಮಳೆಗೆಲ್ಲ ನಿಂದಿರೋದು ಸೆಕೆಗೇನೆ. ಚಿತ್ರದುರ್ಗದಲ್ಲಿದ್ದೀವಿ. ಅನ್ಎಕ್ಸ್ಪ್ಲೋರ್ಡ್ ಚಿತ್ರದುರ್ಗನ ನೋಡ್ತಾ ಇದ್ವಿ. ನಮಗೆ ರವಿ ಅವರು ಮತ್ತು ರಘು ಸರ್ ಹಾಗೆ ರಾಮದಾಸ್ ಅವರು ಅನ್ಎಕ್ಸ್ಪ್ಲೋರ್ಡ್ ಚಿತ್ರದುರ್ಗನ ತೋರಿಸ್ತಾ ಇದ್ರು. ಚಿತ್ರದುರ್ಗದಲ್ಲಿ ಕ್ಲೈಮೇಟ್ ಹೆಂಗಿದೆ ಅಂದರೆ ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ಚೇಂಜ್ ಆಗ್ತಾ ಇದೆ. ಬೆಳಗ್ಗೆ ಬಿಸಿಲಿತ್ತು, ಆಮೇಲೆ ಮೋಡ ಕವಿತು, ಇವಾಗ ಜಿಟಿ ಮಳೆ. ಇಂಥ ಮಧ್ಯದಲ್ಲಿ ಒಂದು ಟ್ರೆಕ್ಕಿಂಗ್ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನಿನ್ನೆ ಬೆಟ್ಟದ ತುದಿಯಿಂದ ಒಂದು ಜಾಗನ ನೋಡಿದ್ವಿ. ಒಂದು ಉಗ್ರಾಣ ಮಳಿಗೆಗಳು ಕಾಣ್ತಾ ಇತ್ತು, ಅರಮನೆ ಆವರಣ ಕಾಣ್ತಾ ಇತ್ತು. ಈ ಥರ ಒಂದು ಜಾಗ ಇತ್ತು. ಅಲ್ಲಿಗೆ ಹೆಂಗೆ ಹೋಗೋದು ಅಂತ ಅನ್ಕೊಳ್ತಿದ್ದೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಇವಾಗ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೇನು ಕಾಣಿಸುತ್ತೆ ಅಲ್ಲಿ? ಸೊ ಇದು ಅರಮನೆ ಒಂದು ಬ್ಯಾಕ್ ಸೈಡ್ ಎಂಟ್ರೆನ್ಸ್. ಇದು ಆಕ್ಚುಲಿ ಸೀಕ್ರೆಟ್ ಎಂಟ್ರೆನ್ಸ್. ಮುಂದಕ್ಕೆ ಹೋದ್ರೆ ಸೊ ನಾವು ಅರಮನೆ ಬ್ಯಾಕ್ ಸೈಡ್ ಬ್ಯಾಕ್ ಎಂಟ್ರಿ. ಅದು ಸೀಕ್ರೆಟ್ ಡೋರ್ ವೇ, ಓನ್ಲಿ ಆಕ್ಸೆಸಿಬಲ್ ಫಾರ್ ಕಿಂಗ್ ಅಂಡ್ ಕ್ವೀನ್ ಇಂದು ಎಮರ್ಜೆನ್ಸಿ ಪರ್ಪಸ್ಗಳಲ್ಲಿ. ಗೋ ದೇರ್. ಸ್ವಲ್ಪ ಅನ್ಆಕ್ಸೆಸಿಬಲ್, ಎಲ್ಲರಿಗೂ ಪ್ರವೇಶ ಇಲ್ಲದೆ ಇರುವಂಥದ್ದು. ಬಟ್ ಆದರೂ ಇವರು ಚಾರಣಗಳನ್ನ ಮಾಡಿ ಪ್ರತಿಯೊಂದು ಜಾಗನೂ ನೋಡಿದ್ದಾರೆ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಬನ್ನಿ. ಇದು ಸೀಕ್ರೆಟ್ ರೂಟಾ? ನುಗ್ಗಕ್ಕಾಗಲ್ಲ. ಸೊ ಸೈನಿಕರು ಬಟ್ಟೆಗಳೆಲ್ಲ ಅಷ್ಟೊತ್ತಿಗೆ ನುಗ್ಗಕ್ಕೆ ಆಗಲ್ಲ. ಫಾಸ್ಟಾಗಿ ಹೋಗಿ ಬರಲ್ಲ. ಓಕೆ. ಜಸ್ಟ್ ಹಿಂಗೆ ನಾವು ಬೆಂಡಾಗಿ ಬಗ್ಗೆ ಒಂಥರ ಒಣಕೆ ಒಬ್ಬನ ತಿಂಡಿ ಒಳಗೆ ಹೋದಂಗೆ ಹೋಗ್ಬೇಕು. ರಾಮದಾಸ್ ಅದು ಇಟ್ಕೊಡಿ ನನಗೆ 360. ಸರ್ ಒಂದು ಕೊಡ್ರಿ, ಕೊಡಿ. ಸೈನಿಕರೆಲ್ಲ ಇಲ್ಲಿಂದ ನುಗ್ಗಿ ಬರ್ತಾರೆ. ಜಾಗ ಇದು. ಬ್ಯಾಕಪ್. ಮುಂದೆ ನೋಡಿ ಹೇಗಿದೆ. ಸೀಕ್ರೆಟ್ ಡೋರ್ ಇತ್ತು ಇಲ್ಲಿ. ಸೊ ಅದು ಈ ಕಲ್ಗಳೆಲ್ಲ ಉಲ್ಟಿ ಕಾಲಾಂತರದಿಂದ. ಕೊಡಿ ಒಂದು ನಿಮಿಷ. ಅದು ಇಲ್ಲಿ ಆಕ್ಚುಲಿ ಒಂದು ಸೀಕ್ರೆಟ್ ಡೋರ್ ಇದೆ. ಸೊ ಇದು ಬ್ಯಾಕ್ ಸೈಡ್ ಆಫ್ ದಿ ಪ್ಯಾಲೇಸ್. ಸೊ ಇದು ಆಕ್ಸೆಸಿಬಲ್ ಓನ್ಲಿ ಫಾರ್ ಕಿಂಗ್ ಅಂಡ್ ಕ್ವೀನ್ ಇನ್ ಎಮರ್ಜೆನ್ಸಿ ಪರ್ಪಸಸ್. ಸೊ ಇಲ್ಲಿ ಈಗ ಬಾಕ್ಲಿದ್ದು ಆ ಕಲ್ಗಳೆಲ್ಲ ಬಿದ್ದು ತುಂಬಾ ಶಾರ್ಟ್ ಆಗಿದೆ. ಅಲ್ಲಿ ಹೋದ್ರೆ ನಮಗೆ ನೋಡ್ಬೋದು. ಸೈನಿಕರು ನುಸುಳಿ ಹೋಗ್ತಾ ಇದ್ದೀವಿ ಜಾಗಗಳಿಗೆ. ಮತ್ತೆ ರಾಜಾರಾಣಿ ಅರಮನೆಯಲ್ಲಿದ್ದಾಗ ಶತ್ರುಗಳೇನಾದರೂ ಅಚಾನಕ್ಕಾಗಿ ದಾಳಿ ಮಾಡಿದ್ರೆ ಒಂದು ಗುಪ್ತ ಮಾರ್ಗದಿಂದ ಹೊರಗಡೆ ಹೋಗ್ತಿದ್ರಲ್ಲ ಕೋಟೆಯಿಂದ, ಇದೊಂದು ಗುಪ್ತ ಮಾರ್ಗ ಕೂಡ. ಇಲ್ಲೂ ಕೂಡ ಒಂದು ಗೋಪುರ ಇದೆ, ಕಾವಲು ಗೋಪುರ ಅನ್ಸುತ್ತೆ ಇದು. ಇದು ಸೈನಿಕರ ಸಂವಿಧಾನ. ಸೈನಿಕರು ತಳ್ತಾ ಇದ್ದಂಥ ಸಂವಿಧಾನ ಇದು. ಈಗ ಚಟುವಟಿಕೆಗಳ ತಾನಾಗಿದೆ. ಹಂಗೆ ಮೇಲೆ ಬಂದರೆ ಇಲ್ಲೊಂದು ಬತ್ತೇರಿ ಕಾಣ್ತಾ ಇದೆ. ಕಾವಲುಗಾರರು ಕಾವಲು ಕಾಯ್ತಾ ಇದ್ದಾಗ ಕೋಟೆ ಸುತ್ತಾನು ಈ ಥರ ಬತ್ತೇರಿಗಳು ಇಲ್ಲ ಬುರ್ಜ್ಗಳನ್ನ ನಿರ್ಮಿಸಿರ್ತಾರೆ. ವಾಚ್ ಟವರ್ಸ್ ಅಂತ ಹೇಳ್ತಾರಲ್ಲ. ನಿಂತ್ಕೊಂಡು ಸುತ್ತಮುತ್ತ ಯಾರು ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ, ಯಾರು ಬರ್ತಿದ್ದಾರೆ ಅದೆಲ್ಲ ಕಾಣಿಸ್ತಾ ಇರ್ತಿತ್ತು. ಅದಕ್ಕೋಸ್ಕರ ಒಂದು ಜಾಗ.
ಕೋಟೆ ದೇಹದ ಸಾಮರ್ಥ್ಯನ ಪರೀಕ್ಷಿಸ್ತಾ ಇದೆ. 2 ದಿವಸದಿಂದ ಕೋಟೆ ಸುತ್ತಮುತ್ತ ತಿರುಗಿ ದೇಹದಲ್ಲಿರೋವಂಥ ಕೆಟ್ಟ ಕೊಬ್ಬೆಲ್ಲ ಕರಗೋಗಿದೆ, ಕೊರಗಿ. ನಾಳೆ ಕೂಡ ಇನ್ನೊಂದು ದೊಡ್ಡಪ್ಪನ ಬೆಟ್ಟ ಅನ್ನೋ ಒಂದು ಜಾಗಕ್ಕೆ ಹೋಗೋದಿದೆ. ಅದಿನ್ನೂ ತುಂಬ ಕಷ್ಟಕರವಾದ ಜಾಗ. ಈಗ ಹೋಗ್ತಾ ಇರೋದು ಕೂಡ ಹಾಗೆ ದೇಹದಲ್ಲಿ ಬೆವರ ಮೂಲಕ ಕಷ್ಟ ಏನು ಅಂತ ತೋರಿಸ್ತಾ ಇದೆ. ಅದು ಹೇಗೆ ಈ ಮೆಟಲ್ಗಳನ್ನ ನಿರ್ಮಾಣ ಮಾಡಿದ್ರೋ ಗೊತ್ತಿಲ್ಲ. ಒಂದೊಂದು ಕಲ್ಲು ಇಷ್ಟು ದೊಡ್ಡದಾಗಿದೆ. ಇದು ಒಂದು ಎಂಟ್ರೆನ್ಸ್ ಏನಾ? ಹಾಂ ಹೌದು. ಸೊ ಇಲ್ಲಿ ಇವ್ರದ್ದು ಯುನಿಕ್ನೆಸ್ ಏನು ಅಂತಂದ್ರೆ ಜಿಗ್ಜಾಗ್ ವೇಯಲ್ಲಿ ದಾರಿಗಳಿರ್ತಿತ್ತು. ಓಕೆ. ಸೊ ಇಮಿಡಿಯೇಟ್ ಆಗಿ ಎನಿಮಿ ಯೂಶಲಿ ನೈಟ್ ಟೈಮ್ ಅಟ್ಯಾಕ್ ಮಾಡ್ತಿದ್ರಾಗ ಸೊ ಅವ್ರಿಗೆ ಕನ್ಫ್ಯೂಸ್ ಆಗೋದು. ಓಕೆ. ಪ್ಲಸ್ ಇನ್ನೊಂದೇನು ಅಂತಂದ್ರೆ ಕೋಟೆಲ್ಲೂ ನೀವು ಒಳಗಡೆ ನೋಡಿದ್ರೆ ಅಲ್ಲೂ ಎಲ್ಲ ಜಿಗ್ಜಾಗ್ ಎಂಟ್ರಿ ಅಂತಂದ್ರೆ ಆನೆಗಳು ಅಥವಾ ಆನೆಗಳಿಗೆ ದಿನ್ನಿ ಕಟ್ಟಿ ಹೊಡಿಸ್ತಾ ಇದ್ರು ಬಾಗಿಲು, ಅಷ್ಟು ಸ್ಪೇಸೇ ಇರಲ್ಲ. ಸೊ ಅದು ಒಂದು ಟ್ಯಾಕ್ಟಿಕ್ ಸೆಕ್ಯೂರಿಟಿ ಅಂತ. ಈ ಕಡೆ ಒಂದು ಕೋಟೆ ಗೋಡೆ ಇದೆ, ಆ ಕಡೆ ಹೇಗಿದೆ ನೋಡೋಣ ನೋಟ. ಓಹೋ, ನಾವಿಲ್ಲಿ ಮೇಲೆ ಹತ್ತಿ ಅಲ್ಲಿ ಕೆಳಗಡೆ ಇಡಬೇಕಾ ಇನ್ನು ಮತ್ತೆ? ಇಲ್ಲಿ ಹತ್ತಿದ್ರೆ ಮುಗೀತು. ಹಾಂ, ಅಲ್ಲಿ ಎಂಡ್ ಸ್ಪಾಟ್. ಅಲ್ಲಿ ಬೇಕಾದ್ರೆ ಬತ್ತೇರಿ ಅಲ್ಲಿದೆ, ಅದಕ್ಕೆ ಹೋಗ್ಬೋದು ಅಂದ್ರೆ ಹೋಗೋಣ ಹತ್ರ ಇದೆ, ಅದೇ ಬನ್ನಿ. ಇವಾಗ ನೋಡಿ, ಈಗ ಈ ಗೋಡೆಗಳನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ ಇಲ್ಲಿರುವಂಥ ಕಲ್ಲುಗಳನ್ನೇ ಬಳಸಿ ಇಲ್ಲಿ ನಾವಿಲ್ಲಿ ನೋಡ್ಬೋದು. ಕಲ್ಲುಗಳನ್ನು ಮೀಟಿ ಬಂಡೆ ಹೊಡೆದು ಮತ್ತೆ ಗೋಡೆ ಕಟ್ಟಿರೋದು. ಸ್ವಲ್ಪ ದಾರಿ ತಪ್ಪಿದ ಅನುಭವ. ಹಾಂ, ನಿಧಾನ. ಕೊನೆಗೂ ಒಂದು ಪಾಯಿಂಟಿಗೆ ಬಂದಿದ್ದೀವಿ. ಇದೇ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಮುಖದ ಮೇಲೆ ಇರೋದೆಲ್ಲ ಮಳೆ ಹನಿ ಅಲ್ಲ, ಬೆವರಿನ ಹನಿಗಳು. ಇಲ್ಲಿಂದ ಹೋದರೆ ನಮಗೆ ಕೋಟೆ ಆವರಣ, ಅರಮನೆ ಆವರಣ ಕಾಣುತ್ತೆ. ಅದು ಹೆಂಗಿರುತ್ತೆ ಅಂತ ಕಾಯ್ತಿದ್ದೀನಿ ನಾನು ನೋಡೋದಕ್ಕೆ. ಬನ್ನಿ. ವಾವ್, ಹೊಸದೊಂದು ಜಗತ್ತು. ಒಂಟಿಕಲಲ್ಲಿ ಬರುತ್ತೆ ಈ ಕಡೆ ಇಲ್ಲಿ ಅಂದರೆ ಅಲ್ಲಿಗೆ ಹತ್ತೋದು ಕಷ್ಟ, ಸ್ಲಿಪರಿ. ಸೊ ಇದು ಪ್ಯಾಲೇಸ್ ಆವರಣ. ಬನ್ನಿ, ಅರಮನೆ ಆವರಣಕ್ಕೆ ಬಂದಿದ್ದೀವಿ ನಾವೀಗ. ಮಣ್ಣಿನ ಗೋಡೆಗಳು ಈಗಲೂ ಕೂಡ ಹಾಗೇನೆ ನಿಂತಿವೆ. 300-350 ವರ್ಷಗಳ ಹಳೆಯದಾಗಿರುವಂತಹ. ಅಲ್ಲೊಂದು 50 ವರ್ಷ ಕಟ್ಟಿರ್ತಾರ ಮುಂಚೆ. ವಾವ್, ಇಲ್ಲಿ ನೋಡಿ ಹೇಗಿದೆ. ಸೊ ಇದು ರಾಣಿಯರು ಸ್ನಾನ ಮಾಡೋಕಿರೋ ಪಾಂಡ್. ಒಂದು ಉಗ್ರಾಣ ಅಲ್ವಾ? ಹಾಂ ಹೌದು, ದಾಸ್ತಾನು ಮಳಿಗೆ ಇದು. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಇದು ಸಂಪೂರ್ಣ ಇಲ್ಲೆಲ್ಲ ಮನೆಗಳಿದ್ವು ಅನಿಸುತ್ತೆ. ಅಲ್ಲಿ ಅರಮನೆ ಪಟ್ಟದ ಆನೆಗಳನ್ನ ಕಟ್ತಿದ್ರು. ಇಲ್ಲಿ ಕಂಬಗಳಿದೆಯಲ್ಲ, ಪಟ್ಟದ ಆನೆಗಳು ಕಟ್ಟುವಂಥದ್ದು ಜಾಗ. ನೆನ್ನೆ ಆ್ಯಕ್ಚುಲಿ ನಾವು ಆ ಬೆಟ್ಟದ ತುದಿಲಿ ಕೂತ್ಕೊಂಡಿದ್ವಿ. ರಾಮಾಚಾರಿ ಮಾರ್ಗರೇಟ್ನ ಕರ್ಕೊಂಡು ಕೂತ್ಕೊಳ್ಳೋ ಜಾಗ ಅದು. ಅಲ್ಲಿಂದ ನಾವು ಇದನ್ನು ನೋಡಿದ್ವಿ. ಇವಾಗ ಹತ್ತಿರದಿಂದ ನೋಡ್ತಾ ಇರೋದು ಬೇರೆ ಅನುಭವ. ಅಲ್ಲೂ ಕೂಡ ಉಗ್ರಾಣ ಮಳಿಗೆಗಳಿವೆ. ಅದು ಈ ರಾಣಿಯರ ಇಲ್ಲಿ ಸ್ನಾನ ಮಾಡಕ್ಕೆ ಬಂದರೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಈ ರೂಮ್. ಆ ರೂಮ್. ಸೊ ಇದು ಅರಮನೆ ಉಗ್ರಾಣ. ವಾವ್, ಗ್ರಾಸ್ ಕಲರ್ ನೋಡಿ ಹೆಂಗಿದೆ. ಇಲ್ಲೂ ಕಾಣಿಸುತ್ತೆ, ನಾವು ಹೋಗ್ಬೋದು. ಹೆಂಗಿದೆ ನೋಡಿ, ಇಲ್ಲಿ ಬಿಸಿಲು ಬೀಳ್ತಾ ಇರೋದಕ್ಕೂ ಮಳೆ ಸುರಿತಾ ಇರೋದಕ್ಕೂ ಇಲ್ಲಿ ಉಗ್ರಾಣ ಮಳಿಗೆ ಹೋಗ್ಬೋದು. ಆದರೆ ಇವಾಗ ಬೇಡ ಅನ್ನಿಸುತ್ತೆ. ಇದೊಂದು ಒಳಕಲ್ಲು ಇರ್ಬೋದಾ? ಹೌದು, ಅದೊಂದು ಒಳಕಲ್ಲು. ನೋಡಿ, ಇಲ್ಲೆಲ್ಲ ಒಂದು ಆನೆಗಟ್ಟ, ಅಳಗುಳಿ ಮನೆ ಆಗೋದೆಲ್ಲ ಇತ್ತು ಅನ್ಸುತ್ತೆ.
ಎಷ್ಟು ಚೆನ್ನಾಗಿದೆ. ನೆನ್ನೆ ಅಲ್ಲಿ ಮೇಲೆ ಕೂತ್ಕೊಂಡು ನೋಡಿದ್ದು, ಇವಾಗ ಹತ್ರದಿಂದ ನೋಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಜನವಸತಿ ಇತ್ತು ಅನ್ಸುತ್ತೆ ಅಲ್ವಾ? ಜನವಸತಿ ಇದು ರಾಜರ ರಿಲೇಟಿವ್ಸು, ರಾಜರಿಗೆ ಅತ್ಯಾಪ್ತರು, ಕ್ಲೋಸ್ ಇರೋರು ಇಲ್ಲಿ ರಿಸೈಡ್ ಮಾಡ್ತಾ ಇದ್ರು. ಓಕೆ. ಸೊ ಇಲ್ಲಿ ಆನೆಗಳ ಕಟ್ತಿದ್ರು, ರಾಜರ ಪಟ್ಟದಾನೆಗಳು. ಓಕೆ. ಇವೆಲ್ಲ ವಿಶೇಷವಾಗಿ ಅವಕ್ಕೆ ಇಲ್ಲಿ ಮೇವು ಸಂಗ್ರಹಣೆ ಇರ್ಬೋದು. ಪ್ಲಸ್ ಆಗಿನ ಕಾಲದಲ್ಲೆಲ್ಲ ಟ್ಯಾಕ್ಸ್ ರೂಪದಲ್ಲಿ ಭತ್ತ ಬೆಳೆದಿದ್ದು ಅಥವಾ ಬೆಳೆದಿರೋ ಬೆಳೆಗಳನ್ನ ಸಂಗ್ರಹಿಸಿ ಅದನ್ನ ಜನಗಳಿಗೆ ಕೊಡ್ತಾ ಇದ್ರು ಎಮರ್ಜೆನ್ಸಿ ಕಾಲದಲ್ಲಿ. ಸೊ ಅವನ್ನೆಲ್ಲ ಸ್ಟೋರೇಜ್ ಮಾಡ್ತಿದ್ದಂತ ಉಗ್ರಾಣ. ಸೊ ಎಲ್ಲ ಇದು ಸೆಕ್ಯೂರ್ಡ್ ಪ್ಲೇಸು. ಮತ್ತೆ ಈ ಪ್ಲೇಸಿಂದ ಹೈಲೈಟ್ ಇನ್ನೊಂದೇನು ಅಂತಂದ್ರೆ, ಸೊ ನಾವೆಲ್ಲಾದ್ರೂ ನಿಂತ್ಕೊಂಡು ನೋಡಿದ್ರೆ ಮೇಲ್ಗಡೆಯಿಂದ ಈ ಪ್ರದೇಶ ಏನಿದೆ ಇಲ್ಲಿ ಹಚ್ಚ ಹಸಿರಾಗಿ ಕಾಣುತ್ತೆ. ಹೌದು, ಡೆನ್ಸ್ ಆಗಿದೆ ಅಲ್ಲಿ. ಹೌದು. ಸೊ ಅದೇನು ಅಂತಂದ್ರೆ ಆಗಿನ ಕಾಲದಲ್ಲಿ ರಾಜರು ಅಲ್ಲಿ ಅವರೊಂದು ಕೈತೋಟ ಮಾಡ್ಕೊಂಡಿದ್ರು. ಅವ್ರಿಗೆ ಬೇಕಾಗಿರ್ತಕ್ಕಂತಹ ತರಕಾರಿಗಳು, ಹಣ್ಣುಗಳು, ಸೊ ಹೂವುಗಳು, ಸೊ ಅದನ್ನ ಇಲ್ಲೇ ಬೆಳೆಸ್ಕೊಂಡು ಇಲ್ಲೇ ಕನ್ಸ್ಯೂಮ್ ಮಾಡ್ಲಿಕ್ಕೆ ಇಲ್ಲಿ ಮಾಡ್ಕೊಂಡು. ಇನ್ನೊಂದು ನಾವು ಇಲ್ಲಿ ನೋಡ್ಬೋದು, ಸುತ್ತಾನು ನಾವು 360 ಡಿಗ್ರಿಲಿ ತಿರುಗಿದ್ರೆ ಎಲ್ಲ ಕಡೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಿರ್ಮಿತವಾಗಿರುವಂತಹ ಗೋಡೆಗಳಿವೆ. ಇಲ್ಲಿ ಎಲ್ಲಿಂದ ಶತ್ರುಗಳು ಬರೋದಕ್ಕಾಗೋದಿಲ್ಲ. ಒಂದು ಜಾಗ ಇಲ್ಲಿಂದ ಬಂದ ಮೇಲೆ ಈ ಒಂದು ತಗ್ಗು ಪ್ರದೇಶ ಏನಿದೆ, ಸ್ವಲ್ಪ ಅಲ್ಲಿ ಜೌಗು ಮಣ್ಣು ಇರ್ಬೋದು, ಹಾಗೆ ನೀರು ಯಾವಾಗಲೂ ಅಲ್ಲಿ ಇರೋದ್ರಿಂದ ಈ ಒಂದು ಜಾಗ ತುಂಬ ಹಸಿರಾಗಿದೆ. ತುಂಬ ಒಂದು ಒಳ್ಳೆ ಜಾಗನ ಹುಡ್ಕೊಂಡು ಅಲ್ಲಿ ಒಂದು ಅರಮನೆ ಮಾಡಿ ರಾಜ ಮಹಾರಾಜರು ಇದ್ದಿದ್ದಂಥ ಜಾಗ. ಇನ್ನೊಂದು ಬತ್ತೇರಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಈ ಕರ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ, ಹೋಗ್ಬೋದಾ ಇಲ್ಲಿ? ಓ, ಹತ್ಬೋದಾ? ಹತ್ಬೋದು ಬನ್ನಿ. ನಮ್ಮ ದುರ್ಗದ ಹುಲಿನ ಈ ಥರ ತಡಬಡಿಸ್ತಾ ಇದೆ. ಓ, ಹುಲಿಗೆ ಮೇವು ಸಿಕ್ಕಿಲ್ಲ ಅದಕ್ಕೆ. ಇಂಥ ಜಾಗದಲ್ಲಿ ನಿಂತಿದ್ದೀವಿ ಇವಾಗ. ಈಗ ಎಷ್ಟು ತೆಗೆದು ಶಿವಸ್ತ ಸಾಕಾಗಲ್ಲ, ಇನ್ನು ನೋಡ್ಬೋದು ನಿಮಗೆಲ್ಲ. ನಿನ್ನೆ ಆ ಕಡೆ ತುದಿಲಿ ಕೂತ್ಕೊಂಡು ಅರಮನೆಯ ಒಂದು ಈ ವ್ಯೂನ ನೋಡಿದ್ವಿ. ಇವತ್ತು ಈ ತುದಿಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿದೆ. ಅಷ್ಟೇ ಕಷ್ಟ ಆಯಿತು ನನಗಂತೂ. ಬಟ್ಟೆ ಎಲ್ಲ ನೆಂದೋಗಿದೆ. ಇಷ್ಟು ಮಳೆಯಲ್ಲಿ ಇದ್ರೂ ಇದು ಮಳೆಗಾಲ ನಿಂದಿರೋದು ಸೆಕೆಗೇನೆ. ಚೆನ್ನಾಗಿದೆ. ಇದನ್ನು ಯಾವಾಗ ಎಕ್ಸ್ಪ್ಲೋರ್ ಮಾಡಿದ್ರಿ ನೀವು? ಇದನ್ನು ನಾವು ಅಂದರೆ ತುಂಬ ಹಿಂದಿಂದ ನಾವು ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಬರ್ತಾ ಇದ್ವಿ. ಬಟ್ ಎಕ್ಸಾಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ 2020 ಆದಮೇಲೆ ವರ್ಕ್ ಫ್ರಮ್ ಹೋಮ್ ಶುರು ಆದಮೇಲೆ ನಮ್ದೊಂದು ಬ್ಯಾಚ್ ಏನು ಚೈಲ್ಡ್ಹುಡ್ಡಲ್ಲಿ ಹೋಗ್ತಿದ್ವಿ ಅವರೆಲ್ಲ ಮತ್ತೆ ರೀಕಲೆಕ್ಟ್ ಆಗಿ ರಿಯೂನಿಯನ್ ಆಗಿ ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಇಲ್ಲಿ ಬೇರೆ ಬೇರೆ ವ್ಯೂ ಕಾಣುತ್ತೆ. ಅಂದರೆ ಇದೇನಿದು? ಸೊ ಇದು ಒಂಥರ ಮಗು ತಲೆ ಥರ ಕಾಣುತ್ತೆ ಒಂದು ಸೈಡಿಂದ. ಸೊ ಇನ್ನೊಂದು ಸೈಡಿಂದ ನೀವು ನೋಡಿದರೆ ಅಲ್ಲಿ ತಾಯಿ ಮಡ್ಲಲ್ಲಿ ಮಗು ಮಲಗಿಸ್ಕೊಂಡಿರೋ ಥರ ಕಾಣುತ್ತೆ. ಸೊ ಇದೇ ಬ್ಯೂಟಿ ಆಫ್ ಚಿತ್ರದುರ್ಗ. ಅಂಡ್ ಇಟ್ಸ್ ಕಾಲ್ಡ್ ಮಿರಾಕಲ್ ಸ್ಟೋನ್. ಅದು ಹೇಗೆ ನಿಂತ್ಕೊಂಡಿದ್ರೆ ಬ್ಯಾಲೆನ್ಸ್ ಅಂದರೆ ವಿ ಕಾಂಟ್ ಪ್ರಿಡಿಕ್ಟ್ ಅದು. ಓಕೆ. ಅದು ಹೆಂಗೆ ನಿಲ್ಸಿದಾರೆ ಅಂತಲೂ ಗೊತ್ತಿಲ್ಲ, ಅದು ಹೆಂಗೆ ನಿಂತಿದೆ ಅಂತಲೂ ಗೊತ್ತಿಲ್ಲ, ಅದು ಯಾವ ಗ್ರಾವಿಟೇಷನ್ ಸೋರ್ಸ್ ಇದೆ ಅಂತಲೂ ಗೊತ್ತಿಲ್ಲ. ಹೆಂಗೆ ನಿಂತಿದೆ ತುದಿಲಿ. ಸೊ ಅದು ಮೇಲೆ ಹೋಲ್ಡ್ ಮಾಡಿದೆಯಲ್ಲ, ತುಂಬ ಚಿಕ್ಕದಿದೆ ಅದು. ಓಕೆ. ಚಿತ್ರದುರ್ಗ ಅಂತ ಬಂದಾಗ ಕೋಟೆ ಒಂದೇ ನೆನಪಾಗೋದು, ಮತ್ತು ಅದೊಂದು ಚಿತ್ರಣ ಕಾಣಿಸುತ್ತೆ. ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇರೋವಂಥ ಜಾಗಗಳು ಈ ಥರ ಒಂದು ದೃಷ್ಟಿಕೋನ ಕಾಣಿಸೇ ಇರಲಿಲ್ಲ. ತುಂಬ ಚೆನ್ನಾಗಿದೆ ಇದಂತೂ.